ಹಲವಾರು ವಿಧದ ಕೆಮಿಕಲ್ಲು, ಈ ಇಂಡಸ್ಟ್ರಿಗಳಿಂದ ಬರೋ ಕೆಮಿಕಲ್, ಅಥವಾ ನೀವು ಹೊಲಗಳಲ್ಲಿ ಎಣ್ಣೆ ಹೊಡಿತೀರ, ಕೆಮಿಕಲ್ ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ, ಇವೆಲ್ಲ ಏನಾಗ್ತವೆ? ಗೊಬ್ಬರ ಕೆಮಿಕಲ್ ಹಾಕೋದ್ರಿಂದ ಬೇರೆ ಜೀವಿಗಳು ಬರಲ್ಲ. ಅಲ್ಲಿ ಬೇರೆ ಜೀವಿಗಳು ಬರಲಿಲ್ಲ ಅಂದರೆ ಅಲ್ಲಿ ಪರಾಗಸ್ಪರ್ಶ ಆಗಲ್ಲ. ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ನಿಮಗೆ ಸರಿಯಾಗಿ ಏನು ಸಿಗಲ್ಲ? ಧಾನ್ಯಗಳು ಸಿಗಲ್ಲ, ಅಥವಾ ಅಲ್ಲಿ ಫಸಲು ಬರಲ್ಲ. ಈ ಉದಾಹರಣೆಗೆ ಒಂದು ಒಂದು ಜೋಳದ ಹೊಲ ಇದೆ ಅಂತ ಇಟ್ಕೊಳ್ಳಿ. ಜೋಳ, ಭತ್ತ, ರಾಗಿ, ಯಾವುದೇ ಹೊಲ. ಈಗ ಅಲ್ಲಿ ಒಂದು ಕೀಟ ಅಥವಾ ಒಂದು ಜೇನುಹುಳ ತಗೊಳ್ಳಿ. ನೋಡಿ, ಐನ್ಸ್ಟೀನ್ ಅವರು ಅದಕ್ಕೆ ಹೇಳ್ತಾರೆ, ಯಾವಾಗ ಕೊನೆಯ ಜೇನುಹುಳು ಈ ಭೂಮಿಯಿಂದ ನಿರ್ಗಮಿಸ್ತತೋ ಆವಾಗ ಮನುಷ್ಯನು ಸಹಿತ ನಿರ್ಗಮಿಸ್ತಾನೆ ಅಂತ ಹೇಳ್ತಾರೆ. ಯಾರು? ಐನ್ಸ್ಟೀನ್ ಅವರು. ಅದೇ ರೀತಿ ಗಾಂಧೀಜಿಯವರು ಹೇಳ್ತಾರೆ. ಏನು ಹೇಳ್ತಾರೆ? ಯಾವಾಗ ಮನುಷ್ಯ ಈ ಪರಿಸರ ಏನಿದೆಯಲ್ವ, ಅಥವಾ ಈ ನೇಚರ್ ಏನಿದೆಯಲ್ವ, ಇದು ಮನುಷ್ಯನಿಗೆ ಆಸೆಗಳನ್ನಷ್ಟೇ ಪೂರೈಸುತ್ತೆ, ಆದರೆ ಅತಿ ಆಸೆಗಳನ್ನೆಲ್ಲ, ದುರಾಸೆಗಳನ್ನೆಲ್ಲ ಅಂತ ಹೇಳ್ತಾರೆ. ಯಾರು? ಗಾಂಧೀಜಿ.